ಜಾನಕಮ್ಮನ್ನ ನಾನು 1975ನೇ ಇಸ್ವಿಯಿಂದ ಬಂದೆ. ರಾಜ್ಕುಮಾರ್ ಅವ್ರ ಜೊತೆ ನನ್ನ ಪ್ರಥಮ ಚಿತ್ರ ಪ್ರೇಮದ ಕಾಣಿಕೆಗೆ ನಾನು ಹೋಗಿದ್ದಾಗ ಈ ಹೊಸದಾಗಿ ಯಾವುದೇ ಗಾಯಕಿ ಹೊಸದಾಗಿ ಕಲಾವಿದೆ ಬಂದರೆ ಜಾನಕಮ್ಮ ಅವರು ಹೊಸ ಕಲಾವಿದೆಯನ್ನು ಪರಿಚಯ ಮಾಡಿಕೊಡಿ ಅಂತ ಹೇಳೋರು. ಆಗೆಲ್ಲ ಲೈವ್ ಆರ್ಕೆಸ್ಟ್ರಾ ಇತ್ತು. ಆಗ ನಾವು ಅಲ್ಲಿ ಹೋಗಿ ಜಾನಕಮ್ಮ ಅವ್ರನ್ನ ನೋಡಿದಾಗ ನಮ್ಮ ವಾಯ್ಸನ್ನು ನೋಡಿ ಅವರ ಆ ವಾಯ್ಸಿನ ರೀತಿಯಲ್ಲಿ ಪ್ರತಿಯೊಬ್ಬ ಕಲಾವಿದೆಗೂ ಕೂಡ ಧ್ವನಿಯನ್ನು ನೀಡ್ತಾ ಇದ್ರು. ಅವರಲ್ಲಿ ಇರುವಷ್ಟು ವೈವಿಧ್ಯತೆ ನಾವು ಇನ್ಯಾರಲ್ಲೂ ಕಾಣಕ್ಕೆ ಸಾಧ್ಯವಿಲ್ಲ. ಅತ್ಯಂತ ಸರಳ. ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಇಷ್ಟು ದೊಡ್ಡ ರೆಕಾರ್ಡ್ ಮಾಡಿರ್ತಕ್ಕಂಥವರು ಬಹಳ ವಿರಳ ಅಂತ ನನಗನ್ಸುತ್ತೆ. ಕನಿಷ್ಠ 20 ಭಾಷೆಗಳಲ್ಲಿ 48,000 ಹಾಡು ಹೇಳೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಅಂಥ ಶ್ರೇಷ್ಠ ಗಾನ ಕೋಗಿಲೆ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ನಿಜಕ್ಕೂ ಭಾರತೀಯ ಚಿತ್ರರಂಗಕ್ಕೆ ಇದು ಬಹಳ ದೊಡ್ಡ ನೋವು. ಆದರೆ ಕನ್ನಡ ಚಿತ್ರರಂಗಕ್ಕಂತೂ ನಿಜವಾಗ್ಲೂ ಆ ಜಾಗನ ಬರೆಸಲಿಕ್ಕೆ ಸಾಧ್ಯವೇ ಇಲ್ಲ. ಶತಮಾನಕ್ಕೊಂದು ನಕ್ಷತ್ರ ಅಂತಾರಲ್ಲ, ಹಾಗೆ ಜಾನಕಮ್ಮನವರು ಕೊಟ್ಟಂಥ ಆ ಹಾಡುಗಳ ಮುಖಾಂತರ ನಾವೆಲ್ಲ ಇವತ್ತು ಜನರಿಗೆ ಪರಿಚಿತರಾಗಿದ್ದೀವಿ. ನಮ್ಮ ಗೆಲುವಿನ ಹಿಂದೆ ಅವರಿದ್ದರು. ಇವತ್ತು ಅಲ್ಲಿ ಅವ್ರು ಮಲಗಿದ್ದು ನೋಡಿದಾಗ ನಿಜವಾಗ್ಲೂ ಶಾಂತವಾಗಿ ಚಿರನಿದ್ರೆಗೆ ಜಾರಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಮತ್ತು ಅವರೆಲ್ಲ ಪ್ರೇಕ್ಷಕ ವರ್ಗಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಾನು ಈ ಸಂದರ್ಭದಲ್ಲಿ ಸರ್ಕಾರದಲ್ಲೂ ಕೂಡ ಒಂದು ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮೈಸೂರಂದರೆ ಅವರು ಮೈಸೂರಿನ ಸೊಸೆ, ಮೈಸೂರಲ್ಲೇ ಬಾಳಬೇಕು, ಮೈಸೂರಿನಲ್ಲೇ ನಾನು ಇರಬೇಕು ಅಂದರು. ಅವರು ಇಲ್ಲೇ ತನ್ನ ಉಸಿರನ್ನು ಕೂಡ ಬಿಟ್ಟರು. ಈ ನಾಡಿನಲ್ಲಿ ಅವರು ಕೊಟ್ಟ ಕೊಡುಗೆಯನ್ನು ನಾವು ಯಾವತ್ತೂ ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಗೀತದ ಒಂದು ಅಧ್ಯಯನ ಪೀಠವನ್ನು ತೆಗಿಬೇಕು ಅಂತ ನಾನು ಸರ್ಕಾರದಲ್ಲಿ ಬೇಡ್ಕೋತೇನೆ. ಅದರ ಮೂಲಕ ಜಾನಕಮ್ಮನವರು ನಿರಂತರವಾಗಿ ಅವರ ಅಧ್ಯಯನದಿಂದ ಇರ್ತಾರೆ ಅನ್ನುವಂಥ ನಂಬಿಕೆ. ಇದೆಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಜಾನಕಮ್ಮ ಯಾವ ರೀತಿ ಅಂತಂದರೆ, ಎಲ್ಲೇ ಸಿಗಲಿ 5 ನಿಮಿಷದಲ್ಲಿ ನಮ್ಮೊಳಗಿದ್ದಂಥ ನೋವು, ಯಾತನೆ, ಅನುಭವಿಸಿದ ಕಷ್ಟ ಮತ್ತು ನಮಗೇನು ಬೇಕು ಬೇಡ ಇವಿಷ್ಟನ್ನು ಗ್ರಹಿಸ್ಕೊಳ್ಳುವಂಥ ಶಕ್ತಿ ಅವರಿಗೆ. ಬಹಳ ದೊಡ್ಡ ಶಕ್ತಿ ಅದು. ಅತ್ಯಂತ ಆಪ್ತತೆಯಿಂದ ಪ್ರೀತಿಯಿಂದ ಕೇಳೋದು. ನನಗೀಗಲೂ ನೋವಾಗೋದು, ನಾನು ಕಳ್ಕೊಂಡಿರೋದು ಯಾವುದು ಅಂತಂದರೆ, ನನಗೆ ಅವರನ್ನು ನಾನು ನಮ್ಮ ಮೀಸೆ ಸೀನೆನ ರಾಜ್ಕುಮಾರ್ ಅವರು ಬಾಮೈದವ್ರಿಗೆ ಫೋನ್ ಮಾಡಿದ್ದೆ. ಅಣ್ಣ, ನಾನು ಜಾನಕಮ್ಮನ ನೋಡೋಕ್ಕೆ ಬರಬೇಕು, ನಾನೆಲ್ಲ ಅರೇಂಜ್ ಮಾಡ್ತೀನಿ ಬಾಮ್ಮ ಅಂದರು. ನನಗೆ ಯೋಗ ಇಲ್ಲ, ನನಗೆ ನೋಡೋಕ್ಕೆ ಆಗಲಿಲ್ಲ. ಅವ್ರದ್ದು ಇಲ್ಲಿ ಮೈಸೂರಿನಲ್ಲಿ ಒಂದು ಸಾಂಗ್ ಇದಾಗಿತ್ತಲ್ಲ, ಅವರ ಹಾಡುಗಳು. ಸರ್, ಯಾವಾಗಾದರೂ ಹೊರಗಡೆ ನಾವು ಹೆಚ್ಚು ಯಾರ್ದಾದ್ರೂ ಮನೆಯಲ್ಲಿ ಮೀಟ್ ಮಾಡ್ತೀವಿ, ಅವ್ರ ಮನೆಯಲ್ಲಿ ಮೀಟ್ ಮಾಡ್ತಿದ್ವಿ, ಅಥವಾ ಹೊರಗಡೆ ಎಲ್ಲಾದರೂ ಹೋದಾಗ ಟ್ರಾವೆಲ್ ಮಾಡುವಾಗ ಹೀಗೆ ಅವರನ್ನು ಮೀಟ್ ಮಾಡ್ತಿದ್ವಿ. ಹಂಸಲೇಖ ಅವರು ಚೇಂಬರ್ ಕಡೆಯಿಂದ ಏನೋ ಸ್ಮಾರಕ ಆಗಬೇಕು ಅಂತ ಏನೋ ಮನವಿ ಮಾಡ್ಕೊಂಡಿದ್ದಾರೆ. ಅದರ ಪರವಾಗಿ ಫಿಲಂ ಚೇಂಬರ್ ಸರ್, ಸ್ಮಾರಕ ಸರ್ಕಾರ ಮಾಡಲಿ, ನನಗೆ ಅದ್ರ ಬಗ್ಗೆ ನನಗೆ ಅವರು ನಿರಂತರವಾಗಿ ಉಳಿಯೋದಾದರೆ ಅಧ್ಯಯನ ಪೀಠ ಆಗಲಿ ಅಂತ. ಸಂಗೀತ ಅಧ್ಯಯನ ಪೀಠ ಆದರೆ ಅವರು ಶಾಶ್ವತವಾಗಿ ಉಳಿತಾರೆ, ಅನೇಕರಿಗೆ ದಾರಿದೀಪ ಆಗ್ತಾರೆ ಅನ್ನೋದು ನಮ್ಮ ಆಸೆ ಸರ್.